ಶಕ್ತಿ ಕೇಂದ್ರಕ್ಕೆ ಕಾಡ್ತಿದೆಯಾ ಅಭದ್ರತೆ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಶಕ್ತಿ ಕೇಂದ್ರದ ಮೇಲೂ ಕೂಡ ಬಿತ್ತ ಮೂರನೇ ಕಣ್ಣು. ಶಕ್ತಿ ಕೇಂದ್ರದ ಮೇಲೆ ಕಣ್ಣಿಟ್ಟಿರೋರು ಯಾರು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಶಕ್ತಿ ಕೇಂದ್ರ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರ್ಬೋದು ಯಾವುದರ ಬಗ್ಗೆ ಹೇಳ್ತಾ ಇದೀವಿ ಅಂತ. ಕರ್ನಾಟಕದ ಶಕ್ತಿ ಕೇಂದ್ರ ಅಂತಾನೆ ಕರೆಸಿಕೊಳ್ಳುತ್ತೆ ಈ ಒಂದು ಕಟ್ಟಡ. ಅತಿ ಭದ್ರತೆಯುಳ್ಳ ಒಂದು ಕಟ್ಟಡ ಅಂತಾನೆ ಹೇಳಲಾಗ್ತಾ ಇತ್ತು, ಆದ್ರೆ ಅದು ಸುಳ್ಳಾಗ್ತಾ ಇದೆ. ವಿಧಾನಸೌಧ ಸುತ್ತ ಕಳ್ಳ ಕ್ಯಾಮೆರಾಗಳ ಹಾವಳಿ ಈಗ ಹೆಚ್ಚಾಗಿದೆ. ವಿಧಾನಸೌಧದ ಸುತ್ತ ಈ ಒಂದು ಕಳ್ಳ ಕ್ಯಾಮೆರಾಗಳ ಹಾವಳಿ ಹೆಚ್ಚಾಗಿರುವಂತದ್ದು. ರಾತ್ರಿ ವೇಳೆ ವಿಧಾನಸೌಧ ಸುತ್ತ ಡ್ರೋನ್ ಕ್ಯಾಮೆರಾ ಹಾರಾಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಧಾನಸೌಧಕ್ಕೆ ಈ ರೀತಿಯಾದಂತ ಒಂದು ಅಭದ್ರತೆಯ ಒಂದು ಭಯ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಡ್ರೋನ್ ಬಳಸಿ ವಿಧಾನಸೌಧದ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆಯಂತೆ. ಡ್ರೋನ್ ಬಳಸಿ ಫೋಟೋ ವಿಡಿಯೋ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಹಸ್ಯವಾಗಿ ವಿಧಾನಸೌಧದ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಇಲ್ಲಿ ವಿಧಾನಸೌಧವಷ್ಟೇ ಟಾರ್ಗೆಟ್ ಅಲ್ಲ, ವಿಕಾಸಸೌಧ, ಶಾಸಕರ ಭವನ, ರಾಜಭವನ, ಬಹುಮಹಡಿಗಳ ಕಟ್ಟಡ ಇವೆಲ್ಲವೂ ಕೂಡ ಟಾರ್ಗೆಟ್ ಆಗಿದ್ದಾವೆ. ಹಾಗೆ ಲೋಕಾಯುಕ್ತ ಕಟ್ಟಡ ಕೂಡ ಟಾರ್ಗೆಟ್ ಆಗಿದೆ. ವಿಧಾನಸೌಧದ ಜೊತೆಗೆ ವಿಕಾಸಸೌಧ ಆಗಿರ್ಬೋದು, ಲೋಕಾಯುಕ್ತ ಕಟ್ಟಡ ಆಗಿರ್ಬೋದು, ಶಾಸಕರ ಭವನ, ಮಾಹಿತಿ ಸೌಧ, ಕರ್ನಾಟಕ ಲೋಕಸೇವಾ ಆಯೋಗ, ಮಾನವ ಹಕ್ಕುಗಳ ಆಯೋಗದ ಕಚೇರಿಗಳು ಕೂಡ ಟಾರ್ಗೆಟ್ ಆಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಡ್ರೋನ್ ಬಳಸಿ ಫೋಟೋ ವಿಡಿಯೋವನ್ನ ಮಾಡಲಾಗ್ತಾ ಇದೆ, ಅಲ್ಲಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಶಕ್ತಿ ಕೇಂದ್ರದ ಸುತ್ತಮುತ್ತ ಸರ್ಕಾರಿ ಕಚೇರಿಗಳಿದೆ. ಅತಿ ಹೆಚ್ಚು ಭದ್ರತೆ ಇರುವಂತ ಸಂರಕ್ಷಿತ ಸರ್ಕಾರಿ ಕಟ್ಟಡಗಳು. ಇಂಥ ಸ್ಥಳದಲ್ಲೂ ಕೂಡ ಕಳ್ಳ ಕ್ಯಾಮೆರಾಗಳ ಹಾವಳಿ ಈಗ ಹೆಚ್ಚಾಗಿದೆ. ಇಲ್ಲಿ ಡ್ರೋನ್ಗಳ ಬಗ್ಗೆ ನಿಗಾ ಇರಿಸಲು ನಿರ್ವಹಣಾ ಘಟಕ ಇದೆ. ನಿರ್ವಹಣಾ ಘಟಕ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ನಿರ್ವಹಣಾ ಘಟಕ ಸ್ಥಾಪಿಸಿ ಸಿಬ್ಬಂದಿ ನೇಮಿಸುವಂತೆ ಪತ್ರವನ್ನ ಬರೆಯಲಾಗಿರುವಂತದ್ದು. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿಯಿಂದ ಈ ಒಂದು ಪತ್ರವನ್ನ ಬರೆಯಲಾಗಿರುವಂತದ್ದು ಸರ್ಕಾರಕ್ಕೆ. ಇಲ್ಲಿ ಪ್ರಮುಖವಾಗಿ ಅಭದ್ರತೆ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೇ ಕಾರಣಕ್ಕೆ ಎದ್ದಿರುವಂತದ್ದು. ಡಿಪಿಎಆರ್ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನ ಭದ್ರತೆ ಕುರಿತು ಬರೆಯಲಾಗಿದೆ. ಪೊಲೀಸ್ ಇಲಾಖೆಯಿಂದ ಪತ್ರವನ್ನ ಬರೆಯಲಾಗಿರುವಂತದ್ದು. ಇಲ್ಲಿ ವಿಧಾನಸೌಧ, ವಿಕಾಸಸೌಧ, ಶಾಸಕರ ಭವನ ಈ ರೀತಿಯಾಗಿ ಈ ಒಂದು ಕಚೇರಿಗಳಲ್ಲಿ ಅಭದ್ರತೆ ಕಾಡ್ತಾ ಇದೆ. ಶಕ್ತಿ ಕೇಂದ್ರದ ಮೇಲೆ ಡ್ರೋನ್ ಹಾರಿಸುತ್ತಿರೋದು ಯಾರು ಅನ್ನುವ ಪ್ರಶ್ನೆ ಕೂಡ ಇದೆ. ಅನುಮತಿ ಇಲ್ಲದೆ ಡ್ರೋನ್ ಹಾರಾಟ ನಿಷೇಧವನ್ನ ಮಾಡಲಾಗಿದೆ. ಆದ್ರೂ ಕೂಡ ನಿಷೇಧ ಇದ್ರೂ ಕೂಡ ಅಕ್ರಮವಾಗಿ ಡ್ರೋನ್ಗಳ ಹಾರಾಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಶಕ್ತಿ ಕೇಂದ್ರ, ವಿಧಾನಸೌಧ, ಕರ್ನಾಟಕದ ಶಕ್ತಿ ಕೇಂದ್ರ ಅಂತಾನೆ ಕರೆಸಿಕೊಳ್ಳುವಂತ ವಿಧಾನಸೌಧ ಅತಿ ಹೆಚ್ಚು ಅತಿ ಸಂರಕ್ಷಿತ ಒಂದು ಭದ್ರತೆಯನ್ನ ಹೊಂದಿರುವಂತಹ ಒಂದು ಜಾಗಗಳು, ಕಟ್ಟಡಗಳು ಅಂತ ಹೇಳಲಾಗ್ತಾ ಇತ್ತು ಇದನ್ನ. ಆದ್ರೆ ಇಲ್ಲೂ ಕೂಡ ಈಗ ಅಭದ್ರತೆ ಕಾಡ್ತಾ ಇದೆ ಅನ್ನುವ ಒಂದು ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಆ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಗಮನಿಸಿದಾಗ ಇವೆಲ್ಲ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಇಲ್ಲಿ ಶಕ್ತಿ ಕೇಂದ್ರ ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿ ಇರುವಂತ ಎಲ್ಲಾ ಕಟ್ಟಡಗಳ ಮೇಲೂ ಕೂಡ ಇದೇ ರೀತಿಯಾದಂತಹ ಒಂದು ಅಭದ್ರತೆ ಕಾಡ್ತಾ ಇದೆ. ಯಾಕೆಂದ್ರೆ ಡ್ರೋನ್ಗಳ ಹಾರಾಟವನ್ನ ಮಾಡಲಾಗ್ತಾ ಇದೆಯಂತೆ. ಈಗ ಆಲ್ರೆಡಿ ಡ್ರೋನ್ಗಳನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯಾದಂತಹ ಡ್ರೋನ್ಗಳನ್ನ ಹಾರಿಸುವಂತಿಲ್ಲ. ನಿಷೇಧ ಇದ್ರೂ ಕೂಡ ನಿಷೇಧದ ನಡುವೆನೂ ಕೂಡ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆಯಂತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಗಂಗಾಧರ್, ಇಲ್ಲಿ ರಾಜ್ಯದ ಶಕ್ತಿ ಕೇಂದ್ರ ಅಂತಾನೆ ಕರೆಸಿಕೊಳ್ಳುವಂತ ವಿಧಾನಸೌಧ ಅತಿ ಸಂರಕ್ಷಿತ ಒಂದು ಕಟ್ಟಡಗಳಲ್ಲಿ ಒಂದು, ರಾಜ್ಯದಲ್ಲಿ ಅತಿ ಹೆಚ್ಚು ಭದ್ರತೆಯನ್ನ ಹೊಂದಿರುವಂತ ಒಂದು ಕಟ್ಟಡಗಳಲ್ಲಿ ಒಂದು ಇದು. ಇಂತಹ ಕಟ್ಟಡಕ್ಕೆ ಈ ರೀತಿಯಾಗಿ ಅಭದ್ರತೆ ಕಾಡ್ತಾ ಇದೆ ಅಂದ್ರೆ ಇದು ನಮ್ಮ ವೈಫಲ್ಯನ ಅಂತ, ಭದ್ರತೆಯ ವೈಫಲ್ಯ ಇರ್ಬೋದಾ ಇದು?
ಎಸ್ ಪೃಥ್ವಿ ಏನು ಪ್ರಮುಖ ರಾಜ್ಯದ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧ ಮತ್ತು ಅದರ ಸುರಕ್ಷಿತ ಕಟ್ಟಡ ಏನಿದಾವೋ ಇಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆ ಅನ್ನೋ ಒಂದು ಗುಮಾನಿ ಅಷ್ಟೇ ಈಗ ಕೇಳಿ ಬಂದಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಇನ್ನು ಈ ಒಂದು ವಿಧಾನಸೌಧ ಸೇರಿದಂತೆ ಸುತ್ತಮುತ್ತ ಆಗಿರ್ಬೋದು ಮತ್ತು ಬೆಂಗಳೂರಿನಲ್ಲಿ ಒಂದು ಡ್ರೋನ್ ಕ್ಯಾಮರಾವನ್ನ ಬಳಸಬೇಕಾದ್ರೆ ಅನುಮತಿ ಪಡೆಯಬೇಕಾಗುತ್ತೆ. ಅದಲ್ಲದೆ ವಿಧಾನಸೌಧ ಸುತ್ತಮುತ್ತ ಯಾವುದೇ ರೀತಿ ಚಿತ್ರೀಕರಣ ಮಾಡದಂತೆ ನಿರ್ದೇಶನ ಕೂಡ ಇರುವಂತದ್ದು. ಆದ್ರೆ ಇದರ ನಡುವೆ ರಾತ್ರಿ ಮತ್ತು ಹಗಲಿನ ಮೇಲೆ ಆ ಒಂದು ಸುರಕ್ಷಿತ ಕಟ್ಟಡದ ಸುತ್ತಮುತ್ತ ಡ್ರೋನ್ ಅನ್ನ ಬಳಸಿ ಚಿತ್ರೀಕರಣ ಮಾಡಲಾಗ್ತಾ ಇದೆ ಅನ್ನೋ ಗುಮಾನಿ ಕೇಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ಖುದ್ದಾಗಿ ಮಾರ್ಚ್ 20ರಂದು ಆ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಅವರು ಮತ್ತು ಸಿಬ್ಬಂದಿಯವರು ಏನಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಗೆ ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು. ಆ ಪತ್ರ ಕೂಡ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಏನಂದ್ರೆ ಪ್ರಮುಖವಾಗಿ ವಿಧಾನಸೌಧ ಸೇರಿದಂತೆ ವ್ಯಾಪ್ತಿಯಲ್ಲಿ ಬರುವಂತಹ ಸುರಕ್ಷಿತ ಕಟ್ಟಡಗಳಾದಂತಹ ವಿಧಾನಸೌಧ, ವಿಕಾಸಸೌಧ ಮತ್ತು ಶಾಸಕರ ಭವನ ಮತ್ತೆ ರಾಜಭವನ ಸೇರಿದಂತೆ ಮತ್ತೆ ರಾಜ್ಯ ಮಾನವ ಹಕ್ಕುಗಳ ಲೋಕಾಯುಕ್ತ ಈ ಒಂದು ಕಟ್ಟಡಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿ ಅಂದ್ರೆ ಆ ಒಂದು ಕರ್ನಾಟಕ ಲೋಕಸಭಾ ಆಯೋಗ ಏನಿದೆ ಮತ್ತೆ ಇಲ್ಲಿ ಒಂದು ಛಾಯಾಚಿತ್ರಗಾರರು ಮತ್ತು ರಾತ್ರಿ ಮತ್ತು ಹಗಲಿನ ವೇಳೆಯಲ್ಲಿ ಡ್ರೋನ್ಗಳ ಸಹಾಯದಿಂದ ಛಾಯಾಚಿತ್ರವನ್ನು ತೆಗೆಯುವ ಮತ್ತು ಸದರಿ ಗಂಗಾಧರ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಜೊತೆ ಈಗ ನಾಗರಾಜ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹೇಳಿ ಸರ್, ಈಗ ಶಕ್ತಿ ಕೇಂದ್ರಕ್ಕೆ ಅಭದ್ರತೆ ಕಾಡ್ತಾ ಇದೆ ಅಂದ್ರೆ ಡ್ರೋನ್ ಕ್ಯಾಮೆರಾಗಳಿಂದ ಮುಖಾಂತರ ಇಲ್ಲಿ ಅಂದ್ರೆ ನಿಷೇಧ ಇದ್ರೂ ಕೂಡ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ ಅನ್ನೋದು. ಹೌದು, ನೋಡಿದ್ರೆ ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನೆಲ, ಜಲ ಮತ್ತೆ ವಾಯು ಈ ಮೂರು ಮುಖಾಂತರ ಭದ್ರತೆಗೆ ಅಪಾಯ ಆಗುವ ಸೂಚನೆಗಳು ಎಲ್ಲ ಕಡೆ ಇರ್ತದೆ. ಅದರಲ್ಲೂ ವೈಟಲ್ ಇನ್ಸ್ಟಾಲೇಷನ್ಸ್ ಬಗ್ಗೆ ನೀವ್ ಹೇಳಿದ್ರೆ ಇದು ಶಕ್ತಿ ಕೇಂದ್ರ, ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ವಿಧಾನಸೌಧ. ಅದಕ್ಕೆ ನೀವು ಭದ್ರತೆ ಕೊಡಕ್ಕೆ ವಿಫಲರಾದ್ರೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅಂತಾನೆ ಅದು ಇಂಡಿಕೇಶನ್. ಯಾರೋ ಬಂದು ಅಗೇನೆಸ್ಟ್ ದಿ ಸೆಕ್ಯೂರಿಟಿ ನಾರ್ಮ್ಸ್ ಚಿತ್ರೀಕರಣ ಮಾಡ್ತಾರಂದ್ರೆ ಇದು ಸೀರಿಯಸ್ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಸೆಕ್ಯೂರಿಟಿ. ಈಗ ನಾವು ಗೇಟ್ಗಳಲ್ಲಿ ಸೆಕ್ಯೂರಿಟಿ ನೋಡ್ತೀವಿ, ಸುತ್ತ ಮೈದಾನ ಏನು ಇದೆ ಅದರಲ್ಲಿ ನೋಡ್ತೀವಿ, ಹೌದು, ಮೇಲೆ ಒಳಗಡೆ ಇದ್ರಲ್ಲೆಲ್ಲ ನೋಡ್ತೀವಿ, ಆದ್ರೆ ರೂಫ್ ಟಾಪ್ ಅಲ್ಲಿ ನೋಡೋದಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ನಾನು ನೋಡಿದೀನಿ ವೈಟ್ ಹೌಸ್ ಅಲ್ಲಿ with radars they will have a security and I understand there is one small flight also to strike in case if it is necessary. ನಮ್ಗೆ ಆ ಮಟ್ಟದ ಬೇಡ, ಅಟ್ ಲೀಸ್ಟ್ ಟು ಅಬ್ಸರ್ವ್ ವಾಟ್ ಈಸ್ ದ ಡೇಂಜರ್ ದಟ್ ಈಸ್ ಆಂಟಿಸಿಪೇಟೆಡ್. ಈಗ ಡ್ರೋನ್ ಮುಖಾಂತರ ಚಿತ್ರೀಕರಣ, ನಾಳೆ ಡ್ರೋನ್ ಮುಖಾಂತರ ಅಥವಾ ಇನ್ನೊಂದ್ರ ಮುಖಾಂತರ ಒಂದು ಎಕ್ಸ್ಪ್ಲೋಸಿವ್ಸ್ ಬೇಕಾದ್ರೆ ಆ ಡ್ರಾಪ್ ಮಾಡಬಹುದು. ಇದೆಲ್ಲ ಪಾಸಿಬಿಲಿಟೀಸ್ ಇದೆ, ಅಂದ್ರೆ ಡೇಂಜರ್ ಇದೆ. ವೆನ್ ಯು ಆಂಟಿಸಿಪೇಟ್ ಡೇಂಜರ್ ಅಂದ್ರೆ ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಇಟ್ ವಿಲ್ ನಾಟ್ ಹ್ಯಾಪನ್. ಅದಕ್ಕೆ ನೀವೇನ್ ತಗೊಂಡಿದ್ದೀರಾ? ಸಿದ್ದರಾಜು ಲೆಟರ್ ಬರೆದ್ರೆ ಆಗೋದಿಲ್ಲ. ಅವರು ದೇ ಶುಡ್ ಹಾವ್ ಇನಿಷಿಯೇಟೆಡ್ ಆಕ್ಷನ್ ಬೈ ದೆಮ್ಸೆಲ್ಸ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ಆಲ್ ದಿ ಪವರ್ಸ್ ಬೀಯಿಂಗ್ ಎ ಡಿಸಿಪಿ. ಅಲ್ಲಿ 4 ಕಡೆ ಈಸ್ಟ್, ಸೌತ್, ನಾರ್ತ್ ಏನಿದೆಲ್ಲ 4 ಕಡೆ ದೇ ಶುಡ್ ಹ್ಯಾವ್ ಎ ಫಿಸಿಕಲ್ ಸೆಕ್ಯೂರಿಟಿ ಮೆನ್ ಟು ಬಿ ಪೋಸ್ಟೆಡ್ 24/7. ನಂಬರ್ 2, ದೇ ಶುಡ್ ಬಿ ಪ್ರೊವೈಡೆಡ್ ವಿತ್ ನೈಟ್ ಅಲ್ಲಿ ಇದ್ರೆ ಕಾಣಿಸೋದಿಲ್ಲ, ಹೌದು, ನೈಟ್ ಗಾಗಲ್ಸ್ ಬೇಕು ಅವ್ರಿಗೆ. ಆತರ ಗ್ಯಾಡ್ಜೆಟ್ಸ್ ಕೂಡ ಪ್ರೊವೈಡ್ ಮಾಡಬೇಕು. ಐಡೆಂಟಿಫೈ ಮಾಡೋದಕ್ಕೆ ಬೇರೆ ಇದೆ ಇಲ್ಲ ಅನ್ಸುತ್ತೆ ಉಪಕರಣಗಳೇ ಇಲ್ಲಿ. ಅದೇ ಆ ತರದ್ ಪ್ರೊವೈಡ್ ಮಾಡ್ಬೇಕು. ಈಗ ನೈಟ್ ಗ್ಯಾಡ್ಜೆಟ್ಸ್ ಇದ್ರೆ ಯು ಕ್ಯಾನ್ ಸಿ ಈವನ್ ಇಫ್ ಇಟ್ ಇಸ್ ಇನ್ ಪಿಚ್ ಡಾರ್ಕ್ ಆಲ್ಸೋ ಯು ಕ್ಯಾನ್ ಸಿ ವಾಟ್ಸ್ ಹ್ಯಾಪನಿಂಗ್, ವಾಟ್ಸ್ ಕಮಿಂಗ್ ಅಂಡ್ ಗೋಯಿಂಗ್ ಅಂತ. ಅವೆಲ್ಲ ಮಾಡಿ then you should have a proper communication to other posts posted for security. ಆಗ they will act. and counter ಮಾಡ್ಲಿಕ್ಕೆ ಹೌದು they should have a counter gadget in order to neutralize the drones. ಈಗ ಒಂದು ಡ್ರೋನ್ ನಾನು ಅರಿಬಿಡ್ತೀನಿ, ಅದನ್ನ ನ್ಯೂಟ್ರಲೈಸ್ ಮಾಡೋದು ಹೇಗೆ, ಅದನ್ನ ಬೀಳ್ಸೋದು ಹೇಗೆ ಅಥವಾ ಕ್ಯಾಪ್ಚರ್ ಮಾಡೋದು ಹೇಗೆ, ಹೌದು, ಅದಕ್ಕೆ ಟೆಕ್ನಿಕ್ ಇದೆ ಇವತ್ತು. when we can counter the fighter jets, why not these petty drones? ಹೌದು, ಇದನ್ನ ಮಾಡಬೇಕಾಗುತ್ತೆ. and it is high time if they do not act. ಈ ನೋಡಿದ್ರೆ ನಾವು ಮೊನ್ನೆ ಇದರಲ್ಲಿ ನೋಡಿದೀವಿ, ಶ್ರೀಲಂಕಾದಲ್ಲಿ ವಾಟ್ ಇಸ್ ಹ್ಯಾಪನ್ ಅಂತ. ಹೌದು, ನಮ್ಮಲ್ಲೇ ನಮ್ಮ ದೇಶದಲ್ಲೇ ಆಗಿರೋದನ್ನ ನೋಡಿದೀವಿ. ಇದನ್ನೆಲ್ಲ ನಾವು ಸೀರಿಯಸ್ ಆಗಿ ಆಂಟಿಸಿಪೇಟ್ ಮಾಡಿ ಕ್ರಮ ಜರುಗಿಸ್ಲಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತದೆ ಈ ಹೈ ಟೈಮ್ ದಟ್ ಏನೋ ಕೈ ಚೆಲ್ಲಿ ಕೂತವ್ರಂತ. ಯಾಕಂದ್ರೆ MS ಬಿಲ್ಡಿಂಗ್ ಅಲ್ಲಿ ಆಗಿದ್ದು ನಾವು ಇನ್ನೂ ಮರ್ತಿಲ್ಲ.
ಅದು ಬ್ರಾಡ್ ಡೇ ಲೈಟ್ ಅಲ್ಲಿ. ಹೌದು. ಇನ್ನು ಈ ತರದ ಆಗೋದ್ರಲ್ಲಿ ಏನು ನೀವ್ ಹೇಳೋದ್ರಲ್ಲಿ ಅಥವಾ ಅವ್ರು ಬರ್ದಿರೋದ್ರಲ್ಲಿ ಏನು ಅನುಮಾನ ಇಲ್ಲ. ಇದೆ. ಓಕೆ. ಥ್ರೆಟ್ ಈಸ್ ಸರ್ಟನ್ ಅಂಡ್ ಸಂಬಡಿ ಇಸ್ ಡೂಯಿಂಗ್ ಕ್ಲಾಂಡಸ್ಟೈನ್ಲಿ ಅಂದ್ರೆ ಯು ಹ್ಯಾವ್ ಟು ಪರ್ಸೀವ್ ಇಟ್ ಆಸ್ ಎ ಥ್ರೆಟ್ ಓನ್ಲಿ. ಅದನ್ನ ಏನೋ ಅಂತ ಹೇಳ್ಕೊಂಡು ಚಿತ್ರೀಕರಣ ಮಾಡೋದು ದಟ್ ಈಸ್ ಸೆಕೆಂಡ್ರಿ. ವೈ ಯು ವಿಲ್ ಡೂ ಇಟ್ ಸ್ಟೆಲ್ತಿಲಿ? ನಾನು ಯಾಕೆ ಒಂದು ಕಳ್ಳತನದಲ್ಲಿ ಮಾಡ್ತೀನಿ? ಓಕೆ. ಐ ಗಾಟ್ ಸಮ್ ವೆಸ್ಟೆಡ್ ಇಂಟ್ರೆಸ್ಟ್ ಅಥವಾ ಏನೋ ಒಂದು ಕ್ರಿಮಿನಲ್ ಇಂಟ್ರೆಸ್ಟ್ ಇರ್ಬೋದು. ಒಟ್ಟಲ್ಲಿ ಅಟ್ಲೀಸ್ಟ್ ಬೇಗ ಇವರು ಇದಕ್ಕೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸರ್, ನಮ್ಮ ಪ್ರತಿನಿಧಿಯಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಗಂಗಾಧರ್, ಈ ಒಂದು ಲೆಟರ್ 20th ಬರ್ದಿರುವಂತದ್ದು, ಈಗ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಭದ್ರತೆಗೆ ಮುಂದಾಗಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಆ ಡ್ರೋನ್ ಅನ್ನ, ಈ ರೀತಿಯಾದಂತಹ ಉಪಕರಣಗಳನ್ನ ಏನಾದ್ರೂ ತರಿಸಿದ್ಯಾ, ಏನು ಎತ್ತ ಅಂತ? ಎಸ್ ಪೃಥ್ವಿ, ನಾನು ಈಗಾಗಲೇ ಹೇಳಿದಂತೆ ಮತ್ತೆ ಏನು 20ನೇ ತಾರೀಕು ಒಂದು ಲೆಟರ್ ಬರೆದಿದ್ರು. ಅವರು ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಬರೆದಿರುವಂತದ್ದು, ಟೆಕ್ನಿಕಲ್ ಆಗಿ ನಿಗಾವಣಾ ಘಟಕ ಸ್ಥಾಪನೆ ಮತ್ತು ಅದರ ಸಿಬ್ಬಂದಿಯನ್ನ ನೇಮಿಸಿ ಅಂತ ಯುಡಿಸಿಪುರ ಲೆಟರ್ ಬರೆದಿರುವಂತದ್ದು. ನಾನು ಈಗಾಗಲೇ ಹೇಳಿದಂತೆ ಅವರು ಒಂದು ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದರೆ ಛಾಯಾಚಿತ್ರಣವನ್ನು ತೆಗೆಯುವ, ಅಂದ್ರೆ ಛಾಯಾಚಿತ್ರಗಾರರು ರಾತ್ರಿ ಮತ್ತು ಹಗಲು ವೇಳೆಯಲ್ಲಿ ಡ್ರೋನ್ಗಳ ಸಹಾಯದಿಂದ ಛಾಯಾಚಿತ್ರವನ್ನು ತೆಗೆಯುವ ಒಂದು ಸದರಿ ಸ್ಥಳವನ್ನ ರಹಸ್ಯವಾಗಿ ಚಿತ್ರೀಕರಿಸುವ ಸಂಭವವಿರುವುದರಿಂದ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಡ್ರೋನ್ಗಳ ನಿಗಾವಣೆಗಾಗಿ ಒಂದು ನಿಗಾವಣಾ ಒಂದು ಘಟಕ ಮತ್ತು ಸಿಬ್ಬಂದಿಯನ್ನು ನೇಮಿಸಿ ಅಂತ ಒಂದು ಮೆನ್ಷನ್ ಮಾಡಿ ಅವರು ಲೆಟರ್ ಅನ್ನ ಬರೆದಿರುವಂತದ್ದು. ಒಂದು ಕಡೆ ಈ ರೀತಿ ಬರೆದಿರುವ ಮಾರ್ಚ್ 20ನೇ ತಾರೀಕು ಬರ್ತಾರೆ, ಬಟ್ ಇದ್ರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕಾಗುತ್ತೆ. ಮತ್ತೊಂದು ಕಡೆ ಶಕ್ತಿ ಸೌಧ ಇರ್ಬೋದು ಮತ್ತೆ ಸುರಕ್ಷಿತ ಕಟ್ಟಡಗಳಿಂದಾವೆ. ಈ ಒಂದು ಕಟ್ಟಡಗಳ ಬಗ್ಗೆ ಒಂದು ಸುರಕ್ಷಿತವಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈ ಒಂದು ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಒಂದು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತೆ ಟೆಕ್ನಿಕಲ್ ಆಗಿ ಕೂಡ ಈ ರೀತಿ ಡ್ರೋನ್ ಗಳನ್ನ ಯಾರು ಯೂಸ್ ಮಾಡ್ತಾ ಇರೋ ಬಗ್ಗೆ ಏನು ಈಗಾಗಲೇ ಗುಮಾನಿ ಏನಿದೆ ಇದ್ರ ಬಗ್ಗೆ ಕೂಡಲೇ ಪೊಲೀಸ್ ಅಲರ್ಟ್ ಆಗಿ ಎಚ್ಚರಿಕೆ ಮಾಡಿಕೊಂಡು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.